ರೈಟ್. ಸೊ ಆಪ್ಷನ್ ಆಫ್ ಪ್ಯೂಬರ್ಟಿಯಲ್ಲಿ ಬೇಸಿಕಲಿ ಆಪ್ಷನ್ ಆಫ್ ಪ್ಯೂಬರ್ಟಿ ಅಂದರೆ ದ ಏಜ್ ಆಫ್ ಪ್ಯೂಬರ್ಟಿ ಅಂದರೆ ಏಜ್ ಆಫ್ ಮ್ಯಾರೇಜ್ ಅಂಡರ್ ಮುಸ್ಲಿಂ ಲಾ ಇಸ್ 15 years. 15 years ಆದಮೇಲೆ ಮ್ಯಾರೇಜ್ ಆಗಬೇಕಂತೇನಿಲ್ಲ. ಚೈಲ್ಡ್ ಮ್ಯಾರೇಜ್ ಇಸ್ ಆಲ್ಸೋ ವ್ಯಾಲಿಡ್ ಅಂಡರ್ ಮುಸ್ಲಿಂ ಲಾ. ಆದರೆ ಬಿಫೋರ್ 15 years ಇಫ್ ಶಿ ಈಸ್ ಮ್ಯಾರಿಡ್, 15 ವರ್ಷ ಮುಂಚೆ ಆ ಹುಡುಗಿದು ಮದುವೆಯಾಗಿತ್ತು, 15 ವರ್ಷ ಆದಮ್ಯಾಗ ಪ್ಯೂಬರ್ಟಿ ಅಟೇನ್ ಆದಮ್ಯಾಗ ಇಫ್ ಶಿ ವಾಂಟ್ ಟು ಗೆಟ್ ಅವೇ ಫ್ರಮ್ ದಿ ಮ್ಯಾರೇಜ್, ತನ್ನ ಗಂಡನ ಮ್ಯಾರೇಜ್ ಸಂಬಂಧದಲ್ಲಿ ಇರಬಾರ್ದು, ಡೈವರ್ಸ್ ಕೊಡಬೇಕು ಅಂದಾಗ ಶಿ ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಟು ದಿ ಕೋರ್ಟ್ ಫಾರ್ ಡೈವರ್ಸಿಂಗ್ ಆನ್ ದಿ ಗ್ರೌಂಡ್ ಆಫ್ ಆಪ್ಷನ್ ಆಫ್ ಪ್ಯೂಬರ್ಟಿ. Right? This is the first ground under which wife can file a application to the court for divorcing on the ground of puberty, attaining puberty. ಅಂದ್ರೆ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. 15 ವರ್ಷ ಆದಮ್ಯಾಗ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ವಿಚ್ಛೇದನೆಯನ್ನು ಪಡಿಬಹುದು ಅಂತ ಹೇಳಿದ್ರು. Right? The first form or the first ground of divorce under the judicial, that is by the court. Second, impotency. If a husband is impotent, ಗಂಡ ಯಾವುದೇ ರೀತಿಯಾದಂಥ ಅಥವಾ ಸಂಭೋಗ ಮಾಡೋ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ, ಅವ ಇಂಪಾರ್ಟೆಂಟ್ ಇದ್ದ, ದೆನ್ ವೈಫ್ ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಫಾರ್ ಡೈವರ್ಸ್. ಫಾರ್ ಡೈವರ್ಸ್ ಅಂದಾಗ ಇಂಪಾರ್ಟೆನ್ಸಿ ಮದುವೆ ಆಗೋ ಸಮಯದಲ್ಲೂ ಇಂಪಾರ್ಟೆಂಟ್ ಇರಬೇಕಮ್ಮ, ಮತ್ತು ಅರ್ಜಿ ಏನು ಹೆಂಡತಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಾಳ ಆ ಸಮಯ ತನಕ ಇಂಪಾರ್ಟೆಂಟ್ ಇರಬೇಕು. ದೆನ್ ವೈಫ್ ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಫಾರ್ ಡೈವರ್ಸ್ ಆನ್ ದಿ ಗ್ರೌಂಡ್ ಆಫ್ ಇಂಪಾರ್ಟೆನ್ಸಿ. ದಿಸ್ ಈಸ್ ದಿ ಸೆಕೆಂಡ್. ಥರ್ಡ್ ಗ್ರೌಂಡ್ ಫಾರ್ ಡೈವರ್ಸ್ ಈಸ್ ದಟ್ ಈಸ್ ಡೈವರ್ಸ್ ಬೈ ಲಿಯಾನ್, ಇಂಪ್ರಿಕೇಶನ್. ಲಿಯಾನ್ ಅಂದ್ರೆ LIAN or imprecation, IMPRECATION, imprecation. See, this divorce is nothing but ಈ ರೀತಿಯಾದಂಥ ಗ್ರೌಂಡ್ನಲ್ಲಿ ನಮಗೇನು ಕಂಡು ಬರ್ತದೆ ಅಂತಂದ್ರೆ, ಲಿಯಾನದಲ್ಲಿ ಹಸ್ಬೆಂಡ್ ಮೇಕ್ಸ್ ಎ ಅಲಿಗೇಷನ್ ಅಗೇನ್ಸ್ಟ್ ಹರ್ ವೈಫ್, ಹಿಸ್ ವೈಫ್. ಗಂಡ ತನ್ನ ಹೆಂಡತಿಯ ವಿರುದ್ಧ ಅಪವಾದವನ್ನು ಮಾಡ್ತಾನೆ, ಅಲಿಗೇಷನ್ಸ್ ಮಾಡ್ತಾನೆ. ಏನಂತ? ತನ್ನ ಹೆಂಡತಿ ಬೇರೆಯವ್ರ ಸಂಗಟ ಸಂಬಂಧವನ್ನು ಇಟ್ಟಾಳ. ರೈಟ್? ಆ ಸಂಬಂಧವನ್ನು ಇಟ್ಟಿಸಲೇಕ ಹಿ ಮೇಕ್ಸ್ ಎ ಅಲಿಗೇಷನ್. ಆ ಅಲಿಗೇಷನ್ ಮ್ಯಾಗ ಆ ಗಂಡ ಏನು ಎಲಿಗೇಷನ್ ಮಾಡೋಣ, ಆ ಎಲಿಗೇಷನ್ ಮ್ಯಾಗೆ ಹೆಂಡತಿ ನ್ಯಾಯಾಲಯದಲ್ಲಿ ವಿಚ್ಛೇದನೆಯನ್ನು ಪಡಿಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ದಟ್ ಮೀನ್ಸ್ wife can file a application against the allegation made by the husband, that is having relationship with the other man. Based upon that ground, if that ground is baseless and false, the wife can file a application to the court. Right? This is third form of what do you say, divorce, or a ground for divorce which can be exercised by the wife. Fourth one, that is jihar. Jihar is nothing but it is something where a husband treats his wife as a mother or any other relation which is in the prohibitory degree. ಗಂಡ ತನ್ನ ಹೆಂಡತಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾನ ಅಂತಂದ್ರೆ, ತನ್ನ ತಾಯಿಯ ಸ್ಥಾನದಲ್ಲಿದ್ದ ಹಾಗೆ ಟ್ರೀಟ್ ಮಾಡ್ತಾನೆ. ದಟ್ ಮೀನ್ಸ್ ಗಂಡ ತನ್ನ ಹೆಂಡತಿಗೆ ತಾಯಿ ಅಂತೇಳಿ ಟ್ರೀಟ್ ಮಾಡ್ತಾನೆ, ಅಥವಾ ಯಾವುದೇ ರೀತಿಯಾದಂಥ ರಿಲೇಷನ್ಸ್, ಆ ರಿಲೇಷನ್ಸ್ದಲ್ಲಿ ಮುಸ್ಲಿಂ ಲಾ ಪ್ರಕಾರ ಮ್ಯಾರೇಜ್ ಮಾಡ್ಕೊಳ್ಳೋಪ್ಲೇ ಇಲ್ಲ. ಫಾರ್ ಎಕ್ಸಾಂಪಲ್, ಹೆಂಡತಿಗೆ ತಾಯಿ ಅಂತ ಟ್ರೀಟ್ ಮಾಡ್ತಾನೆ, ಹೆಂಡತಿಗೆ ಅಕ್ಕ ತಂಗಿ ಅಂತೇಳಿ ಟ್ರೀಟ್ ಮಾಡಿದನು ಅಂದಾಗ, ದೆನ್ ಶಿ ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಟು ದಿ ಕೋರ್ಟ್. ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಗ್ರೌಂಡ್ ಮೇಲೆ ವಿಚ್ಛೇದನೆಯನ್ನು ಪಡಿಬೋದು ಅಂತ. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ವಿಚ್ಛೇದನೆ ಹಾಕೋಕ್ಕಿಂತ ಮುಂಚೆ ಗಂಡ ಪಶ್ಚಾತ್ತಾಪ ಪಟ್ಟ, ಗಂಡ ಅವನು ಏನು ಮೆಂಟಲಿಟಿಯನ್ನು ತಾಯಿ ಅಥವಾ ಯಾವುದೇ ರೀತಿಯಾದಂಥ ತಂಗಿ ಅಂತೇಳಿ ಟ್ರೀಟ್ ಮಾಡುತ್ತಿದ್ದ, ಅದರಿಂದ ಹೊರಬರಬೇಕಾಗಿತ್ತು. ಇಫ್ ಯು ವಾಂಟ್ ಟು ಓವರ್ಕಮ್ ಫ್ರಮ್ ದೋಸ್
ಮೆಂಟಲಿಟಿ ಆರ್ ಯು ಕ್ಯಾನ್ ಸೇ ಥಿಂಕಿಂಗ್, ಅದಕ್ಕೆ ಯಾವುದೇ ರೀತಿಯಾದಂಥ ಪನಿಷ್ಮೆಂಟನ್ನು ತೊಗೊಂಡು ಅಂದ್ರೆ ದೆನ್ ಹಿ ಕ್ಯಾನ್ ಕಮ್ ಬ್ಯಾಕ್ ಫಾರ್ ಹಿಸ್ ಅರ್ಲಿ ಮ್ಯಾರೇಜ್, ಮತ್ತು ಅವ ಗಂಡ ಹೆಂಡತಿಯಾಗಿ ಇರ್ಬೋದು ಅಂತ ಹೇಳ್ತಾನೆ. ಆದರೆ ಪನಿಷ್ಮೆಂಟ್ ಹ್ಯಾಸ್ ಬಿನ್ ಪ್ರಿಸ್ಕ್ರೈಬ್ಡ್ ಅಂಡರ್ ದಟ್ ಈಸ್ ಒನ್ ಬೈ ವೇ ಆಫ್ ಫಾಸ್ಟಿಂಗ್ ಫಾರ್ 2 months, another that is feeding 60 poor people, right? ಇಷ್ಟು ಮಾಡಿದಾಗೆ he can come back to the marriage, right? This is jihar. Another ground for divorce is ila. Ila is nothing but it is a promise made by the husband not to have a intercourse for a period of 4 months, right? Then if it is the case, then wife can file a divorce against her husband, right? But remember this, in this case it is iddat period is depending upon the consummation. Even if after the marriage, if there is no consummation and in the early stage of marriage, if he promises without having any consumption, then it is not necessary to go for the iddat period. Iddat period ಗೆ ಹೋಗೋದು ಬೇಕಾಗಿಲ್ಲ. ಮ್ಯಾರೇಜ್ ಆದಮೇಲೆ ಅವ ಡಿಕ್ಲೇರ್ ಮಾಡ್ದ, ಪ್ರಾಮಿಸ್ ಮಾಡ್ದ ಅಂದಾಗ 4 ತಿಂಗಳು ಸಂಭೋಗ ಮಾಡಲ್ಲ ಅಂದನು ಅಂದಾಗ ಇದ್ದತ್ ಪೀರಿಯಡ್ ವೇಟ್ ಮಾಡೋದು ಬೇಕಾಗಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇಲಾ. ಅನದರ್ ಲಾಸ್ಟ್ ಗ್ರೌಂಡ್ ಫಾರ್ ಡೈವರ್ಸ್ ಈಸ್ ಅಬೌಟ್ ದ ಡಿಸಲ್ಯೂಷನ್ ಆಫ್ ಮ್ಯಾರೇಜ್ ಆ್ಯಕ್ಟ್ 1939. 1939ದಲ್ಲಿ ಸ್ವಲ್ಪ ಗ್ರೌಂಡ್ಸ್ ಅಂತ ಮೆನ್ಷನ್ ಮಾಡಿರಿ. ದ ಫಸ್ಟ್ ಗ್ರೌಂಡ್ ಈಸ್ ಇಫ್ ಎ ಹಸ್ಬೆಂಡ್ ಈಸ್ ನಾಟ್ ನೋನ್ ಫಾರ್ ಎ ಪೀರಿಯಡ್ ಆಫ್ 4 years, 4 ವರ್ಷ ತನಕ ಅವನು ಕಾಣೆಯಾಗಿದ್ದ, ಯಾವುದೇ ರೀತಿಯಾದಂಥ ಅವ ಜೀವಂತ ಇರೋ ಹಿಂಟೇ ಇದ್ದಿದ್ದಿಲ್ಲ. ಇಫ್ ದೇರ್ ಈಸ್ ನೋ ಹಿಂಟ್ ಆಫ್ ಇಸ್ ಸರ್ವೈವಲ್, ವೈಫ್ ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಟು ದಿ ಕೋರ್ಟ್. ಅದರ ದ ಕಂಡೀಷನ್ ಈಸ್ ದ ವೈಫ್ ಕ್ಯಾನ್ ಫೈಲ್ ಅಪ್ಲಿಕೇಶನ್ ಆಫ್ಟರ್ ದ ಪೀರಿಯಡ್ ಆಫ್ 4 years, ಫೈಲಿಂಗ್ ಆಫ್ ಅಪ್ಲಿಕೇಶನ್ and after order is passed, he has to wait